ಏನೂ ಅರಿದೇ ಇರ್ತಕ್ಕಂಥ ನಿರಕ್ಷರ ಕುಕ್ಷಿ ನಮ್ಮಜ್ಜಿ ತೂರ್ಬೇಕಾರೆ ಕೇರ್ಬೇಕಾರೆ ಹೇಳಿರ್ತಕ್ಕಂಥ ಸತ್ಯ ಅಂತೇಳಿ. ಪ್ರಾಯಶಃ ಅಂತ ತಾಯಿ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ಮೊನ್ನೆ ಅಷ್ಟೇ ಒಂದು ಸಣ್ಣ ಚುಟುಕ 4 ಲೈನಲ್ಲಿ ಬರೆದೇಳೆ ಯಾಕೆ ಆ ತಾಯಿನ ದೇವರು ಅಂತೀವಿ ಅಂದರೆ ಎಷ್ಟು ಚೆನ್ನಾಗಿದೆ ಆ ವಚನ ಅಂದರೆ 4 ಸಾಲಲ್ಲಿ ಒಬ್ಬ ಅನಾಮಿಕ ಕವಿ ಬರೆದಿರೋದು ಅಂತೇಳಿ. ಓ ತಾಯಿ, ನಿನ್ನ ಕಣ್ಣಂಚಿನಲ್ಲಿ ಅಡಗಿರುವ ಕಣ್ಣೀರು ಉಪ್ಪು ಕಡಲಿಗೂ ಮೇಲು. ಸಮುದ್ರ ನೀರು ಕುಡಿದಿರಲ್ವ, ಸ್ವಲ್ಪ ಉಪ್ಪುಪ್ಪಾಗಿರುತ್ತಲ್ವಾ, ಹಾಗೆ ಕಣ್ಣೀರು ಯಾರಾದರೂ ರುಚಿ ನೋಡಿದ್ದೀರಾ? ಅದು ಕೂಡ ಉಪ್ಪುಪ್ಪೆ ಆಗಿರುತ್ತಲ್ವಾ. ನೋಡಿ ಕವಿ ಎಷ್ಟು ಚೆನ್ನಾಗಿ ಹೊಲಿಸಿಯೇನೆ. ಓ ತಾಯಿ, ನಿನ್ನ ಕಣ್ಣಂಚಿನಲ್ಲಿ ಅಡಗಿರುವ ಕಣ್ಣೀರು ಉಪ್ಪು ಕಡಲಿಗೂ ಮೇಲು. ಓ ತಾಯಿ, ನಿನ್ನ ಎದೆಯೊಳಗೆ ಅಡಗಿರುವ ಅಮೃತದ ಹಾಲು ಕ್ಷೀರಸಾಗರಕ್ಕೂ ಮೇಲು. ಓ ತಾಯಿ, ನೀನು ದೇವರಿಗಿಂತ ಮೇಲು, ಏಕೆಂದರೆ ದೇವರ ಎದೆಯೊಳಗೆ ಇರುವುದೇ ಹಾಲು ಅಂತೇಳಿ ಒಂದು ಪ್ರಶ್ನೆ ಮಾಡ್ತಾರೆ. ನಾವು ಹನುಮಂತ ದೇವ್ರ ಗುಡಿ ಬೇಕಾದಷ್ಟು ದೇವ್ರ ಗುಡಿ ನೋಡಿದ್ದೀವಲ್ಲ, ಯಾವುದು ಗುಡಿನಾರು ಆ ದೇವರ ಎದೆಯೊಳಗೆ ಎಲ್ಲೂ ಹಾಲಿಲ್ಲ ಅಲ್ವಾ. ಆ ಇಡೀ ಹಾಲನ್ನು ತುಂಬಿಕೊಂಡು ಕಣ್ಣಿನ ತುಂಬ ಕಣ್ಣೀರು ತುಂಬಿಕೊಂಡು ಆ ಮನೆತನಗೋಸ್ಕರ ಮನೆತನದ ಶ್ರೇಯಸ್ಸಿಗೋಸ್ಕರ ಸಾರ್ಥಕವಾದಂಥ ಬದುಕನ್ನು ಬದುಕ್ತಕ್ಕಂಥ ಜೀವ ಆ ಹೆಣ್ಣು ಅಂತಕ್ಕಂಥದ್ದನ್ನು ತಾಯಿ ಅಂತಕ್ಕಂಥದ್ದನ್ನು ಯಾವ ದಾರ್ಶನಿಕರು ಹೇಳ್ತಾರೆ ಅದಕ್ಕೆ ಒಪ್ಪಿ ಆಗ್ತಕ್ಕಂಥ ಮಾತನ್ನು ಆ ಬಾಳನ್ನು ಬಾಳಿದ್ದು ನಮ್ಮ ಲಲಿತಮ್ಮನವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಶ್ರೀಕಂಠಪ್ಪನವರ ಕೆಲವಾರು ಝಲಕಗಳನ್ನು ಅವರ ಹತ್ತಿರದ ಒಡನಾಡಿಯಾಗಿ ಅವರ ಸಾರ್ವಜನಿಕ ಜೀವನದಲ್ಲಿ ಇದ್ದಂಥ ಕಾರಣಕ್ಕೋಸ್ಕರ ಈ ಸಂದರ್ಭದಲ್ಲಿ ಮೆಲುಕು ಹಾಕಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಯಶಸ್ಸಿನಿಂದ ಶ್ರೀಕಂಠಪ್ಪನವ್ರ ಪಾಲಿ ಆಗಿತ್ತು ಅನ್ನಲಿಕ್ಕೆ 1-2 ಉದಾಹರಣೆ ಕೊಡ್ತೀನಿ ನಿಮಗೆ. ಅವ್ರು ಹ್ಯಾಟ್ರಿಕ್ ಹೀರೋ, 3 ಸಾರಿ ಸಂಸದರಾಗಿದ್ದಂಥವ್ರು ಇದ್ದಾರಲ್ಲ, ಯಾವುದೇ ನೆಟ್ವರ್ಕ್ ಇರಲಿಲ್ಲ. ನಮ್ಮ ಈ ಚಿಕ್ಕಮಗಳೂರು ಏನು ಸುಮ್ಮಣ ಯಾವ ZP ಮೆಂಬರ್ ಇರಲಿಲ್ಲ, ಯಾವ TPS ಮೆಂಬರ್ ಇರಲಿಲ್ಲ. ಇಲ್ಲಿ ನಮ್ಮ ಕೊಪ್ಪಳ ಮಂಜಣ್ಣ ಎಲ್ಲದಾರೆ, ಅನೇಕ ಹಿರಿಯರು ಇದ್ದಾರೆ. ಯಾರ್ಯಾರು ಇಲ್ಲದೇ ಇರೋ ಕಾಲದಲ್ಲಿ ಇಡೀ ಕ್ಷೇತ್ರದ ಜನ ಒಪ್ಪಿದ್ದು MP ಆಗಿ ನಮಗೆ ಶ್ರೀಕಂಠಪ್ಪರೇ ಇರಬೇಕು. ಅಲ್ಲಿವರೆಗೆ MP ಅಂದರೆ ಪ್ರಾಯಶಃ ಡೆಲ್ಲಿ ಮತ್ತು ಕ್ಷೇತ್ರಕ್ಕೆಲ್ಲ ಉಪಮುಖ ಬರ್ತಕ್ಕಂಥ ಒಂದು ಗಗನಕುಸುಮ ಅಂತೇಳಿ ಭಾವಿಸಿದಂಥ ಜನಕ್ಕೆ ಇಲ್ಲ, MP ಅಂದರೆ ಜನಗಳ ಮಧ್ಯೆನೇ ಇರಬೇಕು ಅಂತೇಳಿ ಕ್ಷೇತ್ರದಲ್ಲಿ ನಡೀತಕ್ಕಂಥ ಯಾವುದೇ ಮದುವೆಗಳಾಗಲಿ, ಖಾಸಗಿ ಕಾರ್ಯಕ್ರಮ ಆಗಲಿ, ಸಾರ್ವಜನಿಕ ಕಾರ್ಯಕ್ರಮ ಆಗಲಿ, ಪ್ರಾಯಶಃ ಲಕ್ಷಾಂತರ ಕಿಲೋಮೀಟರ್ ಓಡಾಡಿರ್ತಕ್ಕಂಥ ಅದ್ಭುತವಾದಂಥ MP ಅಂದರೆ ಜನಗಳ ಜೊತೆನೇ ಇರಬೇಕು ಅಂತಕ್ಕಂಥ ಒಂದು ಹೊಸ ಸಿದ್ಧಾಂತಕ್ಕೆ ಮಣೆ ಹಾಕಿದಂಥ ಅಪರೂಪದ MP ನಮ್ಮ ಶ್ರೀಕಂಠಪ್ಪನವರು ಅಂತಕ್ಕಂಥದ್ದು ಇಡೀ ಕ್ಷೇತ್ರಕ್ಕೆ ಗೊತ್ತಿರ್ತಕ್ಕಂಥ ಸಂಗತಿ ಅಂತೇಳಿ. ಏನಣ್ಣ ನಿಮ್ಮ ಗೊಲ್ರಟ್ಟಿಗೆಲ್ಲ ಶ್ರೀಕಂಠಪ್ಪನವ್ರು ಇಷ್ಟು ಪ್ರಾಣ ಅಂತಿರಲ್ಲ, ಏನು ಒಳ್ಳೆತನ ನೋಡಿದ್ರಿ, ಏನು ಕಂಡು ಹಿಂಗೆ ಹೇಳ್ತೀರಾ ಅಂತ ಕೇಳಿದೆ. ಅವನು ಒಂದು ರೋಚಕವಾದ ಸತ್ಯ ಹೇಳ್ದ. ಒಂದು ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣಿರುತ್ತೆ ಅನ್ನಲಿಕ್ಕೆ ನಿಜವಾದಂಥ ಒಂದು ಎಕ್ಸಾಂಪಲ್ ಉದಾಹರಣೆ ಅಂದರೆ ನಮ್ಮ ಲಲಿತಮ್ಮನವರು ಅಂತೇಳಿ. ಆಗ ಒಂದೇ ಒಂದು ಮಾತು ಹೇಳಿದ ಅವನು, ವೀರಪ್ಪ ಕರೆದೋಣ, ಏನಣ್ಣ ಬೇಕು ನಮಗೆ, ಶ್ರೀಕಂಠಪ್ಪನವ್ರಿಗಿಂತ ದೊಡ್ಡ ಮನುಷ್ಯರು ಬೇಕಾ? ಶ್ರೀಕಂಠಪ್ಪನವ್ರ ಮನೇಲಿ ಅಮ್ಮಾರು ಇದ್ರಲ್ಲ, ಲಲಿತಮ್ಮಗಿಂತ ದೊಡ್ಡ ಮನುಷ್ಯರು ಬೇಕಣ್ಣ. ನಾವೆಲ್ಲಿ ನೋಡೋಕೆ ಹೋಗೋಣ ದೇವರ, ಆ ದೇವ್ರು ನೋಡಿರೋದೇ ಅಮ್ಮಾರ ಮುಖೇನ ಅಂತೇಳಿ. ಯಾಕೆ ಅಂದರೆ ಅವ್ರು ದೇವನೂರು ಭಾಗದಿಂದ ಫಸ್ಟ್ ಏನಂದರೆ ಟ್ರೈನಿಗೆ ಬಂದರೆ ಅವ್ರು ಬೆಳಿಗ್ಗೆ ಒಂದು 6:30 ಒಂದು ಟ್ರೈನ್ ಇತ್ತದು. ಆ ಟ್ರೈನಿಗೆ ಬಂದವರು ಸೀದಾ ಅಮ್ಮವ್ರ ಮನೆಗೆ ಹೋಗೋರು, ಹೆಚ್ಚು ಕಮ್ಮಿ 6:30 ಬೆಳಗ್ಗೆಗೆ ಬಂದುಬಿಡೋರು. ಒಂದು 30-40 ಜನ ಏನಾರ ಬೇಕು ಅಂದರೆ ಬಂದ ತಕ್ಷಣ ಅವ್ನು ಹೇಳ್ತಾನೆ. ನಾವು ಬಂದ ತಕ್ಷಣ ಅಮ್ಮವ್ರು ಒಂದೆಲ್ಲ ಸಾರಿಸ್ತಿರೋರು, ಬಾಗಿಲು ಸಾರ್ತಿರು, ರಂಗೋಲಿ ಬಿಡ್ತಿರೋರು. ಅಜ್ಜ ಕುರ್ಚಿ ಮೇಲೆ ಕೂತ್ಕೊಂಡು, ಏಯ್ ಬಾ ದೇಶದಂಗೆ ಇರ್ತೀವಿ, ಕಾಫಿ ತರಬಾಯಿಲಿ ಇನ್ನದಂತೆ. ತಂದೆ ತಡ್ರಿ ಇನ್ನು ಉದ್ಗಡ್ಡೆ ಬೆಳಕು ತಂದೆ ರಂಗೋಲಿ ಬಿಟ್ಟೆ ಒಂದು 2 ಸರಿ ಕರೆಯೋದಂತೆ. 2 ಸರಿ ಕರೆದು ಆಗ್ತಿದ್ದಂಗೆ, ಏಯ್ ಯಾವ ಬಾಗಿಲು ಸಾರಿಸೋದು ಹೆಚ್ಚಾಯ್ತು ನಿನಗೆ, ಇಲ್ಲಿ ಬಂದು ಜನ ಕೂತಿದ್ದಾರೆ, ಕಾಫಿ ಕೊಡೋದು ಬಿಟ್ಟು ಅಂತೇಳಿ ಆವಾಜ್ ಹಾಕ್ಬಿಡ್ದಣ. ಅಮ್ಮ ಎದುರಿಕೊಂಡು ಓಡಿ ಬಂದು ಒಳಗೆ ಕಾಫಿ ತಂದು ಕೊಡೋದಲ್ಲ. ಎಲ್ಲರೂ ನೋಡಿದ್ದೀರಾ ಇಂಥ ಅತಿಥೇಯ ಸಂಸ್ಕೃತಿನ? ಎಲ್ಲರೂ ನೋಡಿದ್ದೀವಾ ಇಂಥ ಅದ್ಭುತವಾದಂಥ ಮನುಷ್ಯತ್ವನ ಅಂತೇಳಿ? ಪ್ರಾಯಶಃ ಇಂಥ ಮಾನವೀಯ ಗುಣಗಳನ್ನೇ ಬಿತ್ತಿದಂಥ ಮನೆ ಖಚಿತವಾಗಿ ಆ ದೊಡ್ಡ ಮನೆಯ ಶ್ರೀಕಂಠಪ್ಪನವರು ಮತ್ತು ಲಲಿತಮ್ಮನವರು ಅಂತಕ್ಕಂಥ ಅಜಾತ ಶತ್ರು ಅವರು. ಶ್ರೀಕಂಠಪ್ಪನವ್ರು ಹೋದ ಮೇಲೂ ಕೂಡ, ಅವ್ರು ಗತಿಸಿದ ಮೇಲೂ ಕೂಡ ನಿಮಗೆಲ್ಲ ಗೊತ್ತಿದೆ ಅಮ್ಮರ ಸಾರ್ವಜನಿಕ ಜೀವನದಲ್ಲಿ ಎಂಥ ಸಂಪರ್ಕ ಇತ್ತು ಅಂದರೆ, ಯಾವ ಊರಲ್ಲಿ ಅದು ಗಾಳಿಹಳ್ಳಿಲಾಗಲಿ ಕಳಸಾಪುರದಲ್ಲಾಗಲಿ ನಮಗೆ ಕೇಳೋಣ, ನಾವು ಈ ಕಾರ್ಯಕ್ರಮ ಅಮ್ಮವ್ರು ಕರ್ಸಕ್ಕೆ ಮಾಡಿದ್ದೀವಿ ಕಾರಣ ಅಂತೇಳಿ. ಅಮ್ಮನೂ ಅಷ್ಟೇ ಇನ್ವಿಟೇಷನ್ಗೆ ಹಾಕ್ಸರು, ಭಾರಿ ಗಂಭೀರವಾಗಿ ಕೂತ್ಕೊಂಡು ಬಂದು ಅಜ್ಜರನ್ನೆಲ್ಲ ನೆನಪು ಮಾಡ್ಕೊಂತ ಇವ್ರು ಮಾಡಿದ್ದೆಲ್ಲ ಮಾತಾಡ್ತಾ. ಅಂದರೆ ಸಾರ್ವಜನಿಕ ಜೀವನದ ಸಂಪರ್ಕ ಅಂತಕ್ಕಂಥದ್ದು ಹೇಗೆ ನಮ್ಮ ಬದುಕದ ಘನತೆಯನ್ನು ಹೆಚ್ಚುತ್ತೆ ಅನ್ನಲಿಕ್ಕೆ ಇವರಿಬ್ಬರು ದಾಂಪತ್ಯ ದೊಡ್ಡ ಉದಾಹರಣೆ ಅಂತೇಳಿ. ಶ್ರೀಕಂಠಪ್ಪನವರ ನೈಜತೆ ಬಗ್ಗೆ ಬಿಡಿ, ಮಾತನಾಡ್ಲಿಕ್ಕೆ ಹೋದ್ರೆ ಒಂದು ಡಿಕ್ಷ್ನರಿ ಬರೀಬೋದು, ಒಂದು ಪುಸ್ತಕ ಬರೀಬೋದು ಅಂತೇಳಿ. ನಿಮಗೆ ಗೊತ್ತಿದೆ ಜನಮುಖಿ ಚಿಂತನೆ ಹೆಂಗಿರಬೇಕು ಅನ್ನಲಿಕ್ಕೆ ಸ್ಪಷ್ಟವಾದ ಉದಾಹರಣೆ ಅಂದರೆ ನಮ್ಮ ಶ್ರೀಕಂಠಪ್ಪನವರು ಅಂತೇಳಿ. ನಾನು ಅವ್ರ ಜೊತೆ ಇರ್ತಿದ್ದೆ, ಬಾರ್ ನಾನು ಇಲ್ಲಿ KBM ಸಾಹೇಬ್ರ ಜೊತೆ ಇರ್ತಿದ್ದೆ. ಅದಾದಮೇಲೆ ಬೇಜಾರಾದಾಗ ಕೂತ್ಕೊಂತಿದ್ನಲ್ಲ, ಅಲ್ಲೂ ಕೂತ್ಕೊಂಡಾಗ ಒಬ್ಬರು ಫೋನ್ ಮಾಡಿದರು, ಅಕ್ಕ ನೈಜವಾದ ನಿದರ್ಶನ ಒಂದು ಪುಸ್ತಕ ಬರೀಬೋದು ಅಂತೇಳಿ. ಬಂದ ತಕ್ಷಣ ಅವ್ನು ಫೋನ್ ಮಾಡಿದೆ ಅಪ್ಪಾಜಿಗೆ. ಅಪ್ಪಾಜಿ ನೀವು ಏನು ಹೇಳಿದ್ರೆ ಏನೋ ಅಪ್ಪಾಜಿ, ಆ ಪೊಲೀಸ್ ಸ್ಟೇಷನ್ಗೆ ಹೋಯ್ತು, ಅವ್ರು ನನಗೆ ಜೋರು ಮಾಡಿ ನಮಗೆ ಬಿಟ್ಟರು ಅಂತೇಳಿ. ನಾನು ಅಲ್ಲೇ ಕೂತಿದ್ದೆ. ಸರಿ ಬಿಡು ಬಿಟ್ಟರು ತಾನೆ, ಸರಿ ಬಿಡು ಹೇಳಿದ್ದೀನಿ ಬಿಡು ಅಂತ ಇಟ್ಟರು ಅಲ್ಲಿ. ಆಮೇಲೆ ಅಷ್ಟರೊಳಗೆ ನಾನು ಅಲ್ಲಿ ಗೊತ್ತಾಗಿ ನನಗೆ ಫೋನ್ ಮಾಡಿದೆ ಅವನು, ಅಣ್ಣ ನೀವು ಅಲ್ಲೇ ಇದ್ದೀರಂತಲ್ಲ ಅಣ್ಣ, ಇದೊಂದು ಗಲಾಟೆ ಆಯ್ತು ಕಣ, ನಾನು ಪೊಲೀಸರಿಗೆ ಹೇಳ್ರಿ ಅಂತೇಳಿ ಅಪ್ಪಾಜಿಗೆ ಹೇಳಿದ್ದೀನಿ. ಆ ಪೊಲೀಸ್ನ ಬಿಟ್ಬಿಟ್ಟು ನನಗೆ ಹೇಳ್ಬಿಟ್ಟು ನನಗೆ ಜೋರು ಮಾಡಿದ ಕಾರಣ ಅವ್ರ ಕಡೆ ಏನೂ ಮಾಡಿಲ್ಲ ಅಂತೇಳಿ. ಬಿಟ್ಬಿಟ್ಟು ನಾನು ಮಾತಾಡ್ತೀನಿ ಅಂತೇಳಿ ಅಪ್ಪಾಜಿ ಕೇಳಿದೆ. ಅಪ್ಪಾಜಿ ಅದೇ ಫೋನ್ ಮಾಡಿದ್ರಂತಲ್ಲ ಅವರು ಪೊಲೀಸ್ನವ್ರು ಇವರಿಗೆ ಜೋರು ಮಾಡಿದ್ರಂತೆ ಅಂದರೆ, ಏಯ್ ಸುಮುತ್ರ ರಮೇಶ್ ನಿಂಗೆ ಗೊತ್ತಿಲ್ಲ ಅಂತೇಳಿ. ನಾನು ಕಡೆಗೆ ತಿಳ್ಕೊಂಡೆ ಕಣೋ, ಅಲ್ಲಿ ಆಗಿರೋ ಗಲಾಟೆ ಇನ್ನೊಂದು ಮಗಂದೇ ತಪ್ಪಂತೆ.
ನನ್ನ ಹತ್ರ ಪೊಲೀಸ್ನವ್ರಿಗೆ ಫೋನ್ ಮಾಡ್ಸಕ್ಕೆ ಬಂದಾನೆ. ಆಮೇಲೆ ತಿಳ್ಕೊಂಡ್ಮೇಲೆ ಹೇಳಿದೆ, ನಾನು ಸುಮ್ಮನೆ ಇರ್ತೀನಿ, ನಾನು ಬಿಟ್ಟು ಕಳಿಸ್ರಿ ಅಂತೇಳಿ, ಒಳ್ಳೆ ಕೆಲಸ ಮಾಡಿದ್ದಾರೆ ಸುಮ್ಮನೆ ಇರು ಅಂತಂದರು ಅಂತೇಳಿ. ಏನು ಅದ್ಭುತವಾದಂಥ ನ್ಯಾಯದ ಕಲ್ಪನೆ ಅಲ್ವಾ ಅಂತೇಳಿ. ನಿಮಗೆ ಗೊತ್ತಿದೆ, ಶ್ರೀಕಂಠಪ್ಪನವ್ರು MP ಆದಮೇಲೆ ಅದೆಷ್ಟೋ ವರ್ಷ ಆ ರೋಡ್ ಇತ್ತಲ್ಲ, MP ಅವ್ರ ಮನೆ, ಶ್ರೀಕಂಠಪ್ಪನವ್ರ ಮನೆಗೆ ಹೋಗೋ ರೋಡ್ ಇತ್ತಲ್ಲ, ಆ ರೋಡಿಗೆ ಟಾರ್ ಹಾಕಿರಲಿಲ್ಲ. ಅದು ಟಾರ್ ಆಗಿರಲಿಲ್ಲ, ಗೊತ್ತಲ್ಲ ನಿಮಗೆ, ಅದು ಒಳ್ಳೆ ರೋಡ್ ಆಗಿರಲಿಲ್ಲ. ಆಗ ಬಾಕಿರಲ್ಲ ಕೇಳಿ ನಾನು ಅಲ್ಲೇ ಕ್ವಾರ್ಟರ್ಸಲ್ಲಿದ್ದೆ. ನಾನು ಅಪ್ಪಾಜಿ ಕೈಯಲ್ಲಿ ಮಾತಾಡ್ದು ಒಂದು ಸರಿ ಅಂದೆ, ಅಪ್ಪಾಜಿ ಎಲ್ಲ ರೋಡು ಸರಿ, ಇದಕ್ಕೊಂಚೂರು ಯಾಕೆ ಹಾಕಬೇಕು, ಅಲ್ಲ ಬಂದರೆಲ್ಲ ಜನ ಬರ್ತಿರ್ತಾರೆ MP ಅವ್ರ ಮನೆ ಮುಂದೆ, ಜನೇನು MP ಅವ್ರ ಮುಂದೆ ರೋಡ್ ಹಿಂಗೀತಿ ಅಂತಲೂ ಅಂತಾರೆ, ನಾನೇಂದ್ರೆ ಟಾರ್ ಹಾಕ್ಸಂಡಿ ಅಂತಿತ್ಗ, ಊರೊಳಗಳು ರೋಡೆಲ್ಲ ಗುಂಡು ಬಿದ್ದೇವೆ, ಇವ್ರು ಮಾತ್ರ ಇವ್ರ ಮನೆ ಮುಂದೆ ಟಾರ್ ಹಾಕ್ಸಂಡಿದೆ ಅಂತಲೂ ಅಂತಾರೆ, ಹಾಕ್ಸಂದಿರೋದೇ ವಾಸಿ ಸುಮ್ಮನಿರು ಅಂದರು ಅಂತೇಳಿ. ಏನು ಚಿಂತನೆ ಅಲ್ವಾ ಅಂತೇಳಿ, ಏನು ಅದ್ಭುತವಾದಂಥ ಪ್ರಜ್ಞೆ ಅಲ್ವಾ ಅಂತೇಳಿ. ತುಂಬ ನ್ಯಾಯನಿಷ್ಠುರಿ. ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ನಾಡಿನ ಮಹಾಮಂತ್ರಿಯಾಗಿ ನ್ಯಾಯನಿಷ್ಠುರಿ ದಾಕ್ಷಿಣ್ಯ ಪರಲ್ಲ ಅನ್ನಲ್ಲ, ಲೋಕ ವಿರೋಧಿ ಶರಣ ಆರಿಗೂ ಅಂಜುವನಲ್ಲ ಅಂತೇಳಿ. ಯಾರಿಗಾರು ಅಂಜಿರೋ ನೋಡಿದಿರ ಶ್ರೀಕಂಠಪ್ಪನವರು? ಅಂಜಿಕೆ ಅಂತಕ್ಕಂಥದ್ದು ಅವರಲ್ಲಿ ಇಲ್ಲವೇ ಇಲ್ಲ ಅಂತೇಳಿ. ಎಷ್ಟು ಮಟ್ಟಿಗೆ ಧೈರ್ಯ, ಎಷ್ಟು ಮಟ್ಟಿಗೆ ಅಂದರೆ ನಮಗೆ ಒಂದೊಂದು ಸರಿ ಭಯ ಆಗೋದು ಅಂತೇಳಿ. ಈ ಕ್ಷೇತ್ರದಲ್ಲಿ ಅವರು ಭಾರಿ, ಬೇರೆ ಕ್ಷೇತ್ರದವರೊಬ್ಬರು ನಮ್ಮ BJPಯಿಂದಲೇ ಒಬ್ಬರು MLA ಆಯಿತು. ನಾನು ಅಪ್ಪಾಜಿ ಜೊತೆ ವಿಧಾನಸೌಧದಿಂದ ಬರ್ತಾಯಿದ್ದೆ, ಅಪ್ಪಾಜಿ ಜೊತೆ ನಡ್ಕೊಂಬರ್ತಾಯಿದ್ವಿ. ಆ ವಿಧಾನಸೌಧ ಕಾರ್ಡಲ್ಲಿ ಆ ಸಿಟ್ಟಿಂಗ್ MLA ನಡ್ಕೊಂಬರ್ತಾಯಿದ್ರು. ಆ ನಡ್ಕೊಂಬರ್ಬೇಕಾದ್ರೆ ಅವರು ಅಡ್ಬಿದ್ರು ಅಪ್ಪಾಜಿಗೆ, ಏನಪ್ಪ ಮೊನ್ನೆ ಕೇಳಿದೆ ನಿನ್ನ ವಿಚಾರನೂ, ಏನು ಅಂಗನವಾಡಿ ಟೀಚರ್ಸ್ಗಳು ಆಯ್ಕೆ ಮಾಡ್ಕೊಂಡ್ರಂತಲ್ಲ, ಅದ್ರಾಗೂ ದುಡ್ಡು ತಿಂದಿಯಂತೆ, ಸ್ವಲ್ಪ ನೆಟ್ಗಿರೋ ಅಂದ್ಬಿಡೋದ. ಅವ್ನು ನಡಿಗೋಗ್ಬಿಟ್ಟು ಅವನು ಸಿಟ್ಟಿಂಗ್ MLA, ನಾವು ಅಲ್ಲೇ ಬರ್ತಾಯಿದ್ದೀವಿ, ಏಕ್ದಮ್ ಹಿಂಗೆ ಅಂದ್ಬಿಟ್ರು ಅಂತೇಳಿ. ನಾನು ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡೆ, ಅಂಗನವಾಡಿ ಟೀಚರ್ ಆಯ್ಕೆ ಅದ್ರಾಗೂ ದುಡ್ಡು ತಿಂದಿದೆಯಂತೆ, ಸ್ವಲ್ಪ ನನಗೆ ಆಶ್ಚರ್ಯ ಆಗ್ಬಿಡ್ತು, ಶಾಕ್ ಆಗ್ಬಿಡ್ತು. ಆಮೇಲೆ ಹೋದ್ಮೇಲೆ ಹಂಗಂದೆ, ಅಲ್ಲಪ್ಪಾಜಿ ಇದನ್ನು ಹಿಂಗೆ ಅಂದ್ಬಿಟ್ರೆ ಸುಮ್ಮನೆ ಹಿಂಗೆ ಕಲಿಸ್ಬೇಕು ಇವರಿಗೆಲ್ಲ ಅಂತೇಳಿ. ಏನು ಅದ್ಭುತವಾದಂಥ ಶುದ್ಧಾಸ್ತದ ರಾಜಕಾರಣಿ ಅಲ್ವಾ ಅಂತೇಳಿ, ಏನು ಕ್ಲೀನ್ ಹ್ಯಾಂಡ್ ಅಲ್ವಾ ಅಂತೇಳಿ, ಏನು ಪರಿಶುದ್ಧವಾದಂಥ ಅಷ್ಟರ ಮಟ್ಟಿಗೆ ಪ್ರಾಯಶಃ ಸಾರ್ವಜನಿಕ ಜೀವನದಲ್ಲಿ ಒಂದು ನಿಜವಾದಂಥ ಛಾಪನ್ನು ಮೂಡಿಸಿದಂಥ ವ್ಯಕ್ತಿತ್ವ ಅಂದರೆ ಅದು ನಮ್ಮ ಶ್ರೀಕಂಠಪ್ಪನವರು ಅಂತಕ್ಕಂಥದ್ದು. ಆ ಶ್ರೀಕಂಠಪ್ಪನವ್ರಿಗೆ ಸರಿಸಾಟಿಯಾಗಿ ಅವರೆಲ್ಲ ಬದುಕಿನಲ್ಲಿ ನೋವುಗಳನ್ನು, ನಲಿವುಗಳನ್ನು ಸರಿಸಮಾನವಾಗಿ ಹಂಚಿಕೊಂಡಂಥ ಒಂದು ಆದರ್ಶದ ದಾಂಪತ್ಯ ಜೀವನ ನಮ್ಮ ಕಣ್ಣೆದುರಿಗಿದ್ದು ಅಂದರೆ ಅದು ಶ್ರೀಕಂಠಮ್ಮ ಮತ್ತು ಲಲಿತಮ್ಮನವರು ಅಂತಕ್ಕಂಥ ಮಾತನ್ನು ಹೇಳ್ತಾ, ಶ್ರೀಕಂಠಪ್ಪನವ್ರು ಲಿಂಗೈಕ್ಯರಾದಾಗ ತಮಗೆಲ್ಲ ಗೊತ್ತಿದೆ, 2008ನೇ ಇಸ್ವಿನಲ್ಲಿ ಯಡಿಯೂರಪ್ಪನವ್ರು ಬಂದಿದ್ದರು, ಅನಂತಕುಮಾರ್ ಬಂದಿದ್ದರು, ಶ್ರೀಗಿರಿ ಜಗದ್ಗುರುಗಳು ಬಂದಿದ್ದರು. ಸಾವಿರ ಜನಗಳ ಮಧ್ಯೆ ಅವರ ಅಂತಿಮ ಸಂಸ್ಕಾರ ಆದಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಶರಣರ ಗುಣವನ್ನು ಯಾವ ಮರಣದಲ್ಲಿ ಕಾಣುವಂತಾರೆ, ಹಾಗೆ ಜನ ಕಡಿಮೆ ಬಂದರೂ ಕೂಡ ಮನೇಲಿದ್ದ ಜಾಗದಲ್ಲೇ ಲಲಿತಮ್ಮನವ್ರು ಹೋದ್ರಂತೆ ಅಂತ ಹೇಳ್ತಾ ಸುಮಾರು ಒಂದು 2 ವರ್ಷಗಳ ಕಾಲ ಕಷ್ಟದ ಜೀವನ ಅನುಭವಿಸಿತ್ತು ಅವರು. ಅನಿವಾರ್ಯವಾಗಿ ಒಂದು ಅಪಘಾತಕ್ಕೀಡಾಗಿ ಆ ಸಂದರ್ಭದಲ್ಲಿ ಜನ ಒಂದು ದೊಡ್ಡ ಸರ್ಟಿಫಿಕೇಟ್ ಕೊಡ್ತಾಯಿದ್ರು. ಏನು ದೃಢೀಕರಣ ಅಂದರೆ, ಅಣ್ಣ ಭಗವಂತ ಯಾರಿಗೆ ಏನಾರ ಮಾಡಲಿ, ಲಲಿತಮ್ಮನವ್ರು ಹಿಂಗೆ ನರಳಂಗೆ ಮಾಡಿಬಿಟ್ನಲ್ಲ, ಭಗವಂತಿಗೆ ಕಣ್ಣೀತಣ ಅಂತೇಳಿ. ನೋಡಿ ಬದುಕು ಹೆಂಗಿರಬೇಕು ಅಂತಲಿಕ್ಕೆ ಇದಕ್ಕಿಂತ ಸರ್ಟಿಫಿಕೇಟ್ ಬೇಕಿಲ್ಲ ಅಂತೇಳಿ. ಹೇಗೆ ಬದುಕಬೇಕಪ್ಪ ಅಂದರೆ ನಮ್ಮ ಒಳ್ಳೆತನ ನೋಡಿ ನೆರವೇರೆಲ್ಲ ನಾವು ಖುಷಿ ಪಡ್ತಾ ಇರಬೇಕು, ಗ್ರಾಮವೆಲ್ಲ ಖುಷಿ ಪಡ್ತಾ ಇರಬೇಕು, ಸಮಾಜವೆಲ್ಲ ಖುಷಿ ಪಡ್ತಾ ಇರಬೇಕು. ಕಡೆಗೆ ಒಂದಲ್ಲ ಒಂದು ದಿವಸ ನಾವು ಸಮಾಧಿ ಹತ್ರ ತಗೊಂಡೋಗ್ತೀವಲ್ಲ ಆ ಡೆಡ್ ಬಾಡಿನ, ಆ ಪಾರ್ಥಿವ ಶರೀರ ತಗೊಂಡೋಗ್ಬೇಕಾದ್ರೆ ಅಯ್ಯೋ ಇಂಥ ಪುಣ್ಯಾತ್ಕಿತ್ತಿ ನನ್ನ ಹತ್ರ ಬರ್ತಿದ್ದಾಳಲ್ಲ ಅಂತೇಳಿ ಆ ಸಮಾಧಿ ಕೂಡ ಕಣ್ಣೀರು ಹಾಕಬೇಕು, ಸ್ಮಶಾನ ಕೂಡ ಕಣ್ಣೀರು ಹಾಕಬೇಕು. ಆ ರೀತಿ ಬದುಕಿದ ಜೀವ ಲಲಿತಮ್ಮನವರು ಅಂತಕ್ಕಂಥದ್ದನ್ನು ಅತ್ಯಂತ ವಿಷಾದದಿಂದ ಈ ಮಾತನ್ನು ಹೇಳ್ತಾ ಒಮ್ಮೊಮ್ಮೆ ಅಂದಿಸ್ಬಿಡುತ್ತೆ ನಮಗೆ, ಈ ರೋಗಕ್ಕೂ ಕಾಯಿಲೆಗೂ ಬದುಕಿಗೂ ಏನು ಸಂಬಂಧವೇ ಇಲ್ಲ. ಇದನ್ನು ಖಚಿತವಾಗಿ ನೀವು ತೀರ್ಮಾನ ಮಾಡ್ಕೊಳ್ಳೋಣ. ಈ ನಾಡಿನಲ್ಲಿ ಬಾರ್ಬಾರಿ ಸಂತರಿಗೆ, ಬಾರ್ಬಾರಿ ರಮಣ ಮಹರ್ಷಿಗಳು ಕೇಳಿದ್ರಲ್ಲ ನಿಮಗೆ, ಕೇವಲ 38 ವರ್ಷ ಬದುಕಿದಂಥ ಅವ್ರು ಕೂಡ ಕ್ಯಾನ್ಸರ್ ಆಗಿತ್ತು ಅಂತೇಳಿ. ರಾಮಕೃಷ್ಣ ಪರಮಹಂಸರು ಜಗನ್ಮಾತೆಯೇ ಕೂಡ ಆ ಕಾಳಿದೇವಿ ನನ್ನ ಆರಾಧ್ಯ ದೇವತೆ ಅಂತೇಳಿ ಅವ್ರು ಸೇವೆ ಮಾಡಿದಂಥ ಅವ್ರಿಗೂ ಕೂಡ ಕ್ಯಾನ್ಸರ್ ಆಗಿತ್ತು ಅಂತೇಳಿ. ವಿವೇಕಾನಂದರು ಕೂಡ ಕಾಯಿಲೆಯಿಂದ ಬಳಲ್ತಿರೋದ್ರು ಅಂತೇಳಿ. ಪ್ರಾಯಶಃ ಅದೇ ರೀತಿ ಬಾಳಿ ಬದುಕಿದಂಥ ಈ ಲಲಿತಮ್ಮನವ್ರಿಗೂ ಕೂಡ ಕಡೆಗಾಲದಲ್ಲಿ ಒಂದು ಅಪಘಾತಕ್ಕೀಡಾಗಿ ಅಂಥದ್ದು ಆಗಿದ್ದಿದೆಯಲ್ಲ, ಅದು ಖಚಿತವಾಗಿ ನಮ್ಮ ಶ್ರೀಕಂಠಪ್ಪನವ್ರು ನೆನಪು ಮಾಡ್ಬೇಕಾದ್ರೆ ಇವತ್ತಿನ ದಿನಮಾನದಲ್ಲಿ ಒಂದು ದೃಷ್ಟಾಂತ ಬಿಟ್ಬಿಟ್ಟೆ ನಾನು. ಇಲ್ಲಿ ಅವ್ರ ಬಂಧುಗಳಾಗಿರ್ತಕ್ಕಂಥ ಯೋಗೀಶಣ್ಣರು ಇದ್ದಾರೆ. 94 99 ಅವರು ಎಲೆಕ್ಷನ್ ನಿಂತ್ಕೊಂಡಂಥ ಸಂದರ್ಭದಲ್ಲಿ ಇದು ಖಚಿತವಾದ ಘಟನೆ. ಇದು ಎಲೆಕ್ಷನ್ ನಿಂತ್ಕೊಂಡ ಏನೇನು ಮಾಡ್ತೀವಿ ಅಂತ ಗೊತ್ತಲ್ಲ ನಿಮಗೆ. ಅವರೊಂದು ಕಾರಲ್ಲಿ ಏನು ಬೇಕೋ ಅದನ್ನು ತಂದಿದ್ದರು. ಏನು ತಂದಿದ್ರು ಗೊತ್ತಾ, ಅವರು ಎಲೆಕ್ಷನ್ನಿಗೆ ಬೇಕಾಗುತ್ತೆ ಅಂತೇಳಿ ಒಂದು 25 ಕೇಸ್ ತಂದಿದ್ರು. ಕೇಸ್ ಅಂದರೆ ಗೊತ್ತಲ್ಲ, ಎಣ್ಣೆ ಕೇಸು. ಅವ್ರು ತಂದು ವೆಹಿಕಲ್ ತಂದಿಟ್ಕೊಂಡಿದ್ರು. ಮವರೇ ಇದು ಎಲ್ಲಿಡೋಣ ಅಂತ, ಏನು ತಂದೆ, ಅಲ್ಲ ಅದೇ ಎಲೆಕ್ಷನ್ನಿಗೆ ಬೇಕಾಗುತ್ತೆ ಅಂತ ತಂದೀನಿ, ಎಲ್ಲಿಡೋಣ, ಎಂಥದೋ ಏನು ಅರ್ಥವಾಗ್ತದೆ, ಏನು ತಂದೀಯಾ, ಅದೇ ಸ್ವಲ್ಪ ಜನಗಳಿಗೆಲ್ಲ ಹಂಚಕ್ಕೆ, ಇಡಿಯಟ್ ಯಾರ ಹತ್ರ ಮಾತಾಡ್ತಿದ್ಯಾ, ಎಲ್ಲಿ ತಂದಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ, ಈ ನಿಮಿಷಕ್ಕೆ ಅವ್ನು ಒಳಗೆ ಸೇರ್ಕೊಡ್ದಾವು, ಎಲ್ಲಿ ತಗೊಂಡೋಗ್ತೀವಿ ಅಲ್ಲಿ ಜಾಸ್ತಿ ಯಾರಿಗಾರು ಕೊಡಗಮ್ಮ ಬಂದ್ಗಿಂದ ಅಂತೇಳಿ ಅಲ್ಲೇ ಜೋರು ಮಾಡಿದರು ಅಂತೇಳಿ. ಆಶ್ಚರ್ಯ ಅಲ್ವಾ? ಒಂದು ಚುನಾವಣೆ ಎಷ್ಟು ಪಾರದರ್ಶಕವಾಗಿ, ಎಷ್ಟು ಪರಿಶುದ್ಧವಾಗಿ ನಡೀಬೇಕು ಅನ್ನಲಿಕ್ಕೆ ಶ್ರೀಕಂಠಪ್ಪನವ್ರು ಹಾಕಿಕೊಟ್ಟಿರ್ತಕ್ಕಂಥ ಗೆರೆ ಇದೆಯಲ್ಲ, ಅದು ಖಚಿತವಾಗಿ ಇವತ್ತು ಕೂಡ ನಮಗೆ ಮಾಡಲ್ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಒಂದು ಕಡೆಯದಾಗ ಒಂದು ವಚನ ಹೇಳಿ. ಪ್ರಾಯಶಃ ನಮ್ಮ ಲಲಿತಮ್ಮನವರ ಬದುಕಿಗೆ, ಅವ್ರ ಕಡೆಗಾಲದಲ್ಲಿ ಪಟ್ಟಂಥ ನೋವಿಗೆ ಈ ವಚನ ಒಂದು ಸಾಂತ್ವನ ನೀಡುತ್ತೆ ಅಂತೇಳಿ ನನ್ನ ಭರವಸೆ ಅಂತೇಳಿ.
ಇಲ್ಲೇ ಪಕ್ಕದಲ್ಲಿ ಅವ್ರು ಬಂಧುಗಳಾಗಿರ್ತಕ್ಕಂಥ ಬಸಲಿಂಗಪ್ಪನವ್ರು ಬರೆದಿದ್ದಾರೆ. ಈಗಷ್ಟೇ ಒಂದು ಪುಸ್ತಕ ಕೊಟ್ಟರು ನನಗೆ. ಆ ಪುಸ್ತಕದಲ್ಲಿ ವಚನ ಕೋಟ್ ಆಗಿದೆ ಅಂತೇಳಿ. ಲದ್ದೆ ಸೋಮಣ್ಣ ಅಂತೇಳಿ ವಚನಕಾರ, ಅವನು ಸೌದೆ ಮಾರ್ಕೆ ಬಂದು ಜೀವನ ಮಾಡ್ತಿದ್ದಂಥ ವಚನಕಾರ 4 ಲೈನಲ್ಲಿ ಒಂದು ವಚನ ಬರೀತಾನೆ. ಗಮನಿಸ್ಬೇಕು ನಿಮಗೆ, ಇವತ್ತಿಗೂ ಎಷ್ಟು ಪ್ರಸ್ತುತ ಆ ವಚನ ಅಂದರೆ, ಆರೋದೊಡಾಗಲಿ ಆವ ಕಾಯಕದಾಡಿದ್ರು ಸ್ವಕಾಯಕವೂ ಮಾಡಬೇಕು. ಏನು ಚೆನ್ನಾಗಿ ಹೇಳಿದ್ರೆ, ಎಂಥ ಕಾಯಕ ನಾವಂತರೂ ನೀನು ಕಾಯಕ ಮಾಡಬೇಕಪ್ಪ. ಲಲಿತಮ್ಮನವ್ರು ಕಾಯಕ ಮಾಡ್ತಿದ್ರಲ್ವ, ಯಾವುದೋ ಒಂದು ಕಾಯಕ ಮಾಡ್ತಿದ್ರು ಅವರು. ಆರಾದೊಡಗಲಿ ಸ್ವಕಾಯಕವ ಮಾಡಬೇಕು, ಆ ಕಾಯಕದಿಂದ ಬಂದಿದ್ದ ಗುರುಲಿಂಗ ಜಂಗಮಕ್ಕೆ ವೇಯಿಸಿ ಒಕ್ಕುದ ಹಾರೈಸಿ ಮಿಕ್ಕುದ ಪ್ರಸಾದವಾಗಿಸಿ, ವ್ಯಾಧಿ ಬಂದರೆ ನರಳು, ಬೇನೆ ಬಂದರೆ ಒರಲು, ಜೀವ ಹೋದರೆ ಸಾಯಿ, ಅದಕ್ಕ ದೇವರ ಅಂಗೇಕೆ ಬಾಪುಲದ್ದೆಯ ಸೋಮೇಶ್ವರ ಅಂತೇಳಿ ಒಂದು ವಚನ. ಇನ್ನು ನೀವು ಸಿಂಪ್ಲಿಫೈ ಮಾಡ್ತೀನಿ, ಸರಳವಾಗಿದೆ. ಹೆಂಗೆ ಅಂದರೆ, ಯಾರಾದರೂ ಒಂದು ಕಾಯಕ ಮಾಡಬೇಕಪ್ಪ, ಹಂಗೆ ಕಾಯಕ ಮಾಡ್ತಾಯಿದ್ರು ಲಲಿತಮ್ಮನವರು. ಈ ಕಾಯಕ ಮಾಡಿ ಆದಮೇಲೆ ಆ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಸ್ವಲ್ಪ ದುಡ್ಡು ಬರುತ್ತಲ್ಲ, ಅದರಲ್ಲಿ ಮನೆ, ನಮ್ಮ ಸಂಸಾರ, ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ನೋಡ್ಕೊಂತ ಒಕ್ಕುದ ಹಾರೈಸಿ ಮಿಕ್ಕುದ ಪ್ರಸಾದವಾಗಿಸಿ, ಒಂದು ಸ್ವಲ್ಪ ಉಳಿತಿದ್ದನ್ನು ಜನ ಸೇವೆಗೆ, ಮಠ ಸೇವೆಗೆ, ಗುರುಗಳಿಗೆ, ಧರ್ಮ ಸೇವೆಗೆ ಹಿಂಗೆ ಹಾಕ್ಯಂತ ಬದುಕಬೇಕು. ಇಷ್ಟೆಲ್ಲ ಮಾಡಿದೆಯಪ್ಪ, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೆಯಾ, ಆದರೂ ನಿನಗೆ ಕಾಯಿಲಾಗತ್ತೆ. ಏನು ಆಶ್ಚರ್ಯ ಅಲ್ವಾ? ಅವ್ರು ಹೇಳ್ತಾರೆ, ಇಷ್ಟೆಲ್ಲ ಒಳ್ಳೆ ಕೆಲಸನೇ ಮಾಡಿದೆಯಾ, ಆದರೂ ಕಾಯಿಲಾಗತ್ತೆ. ಆಗೇನು ಮಾಡ್ಬೇಕು ನೀನು? ವ್ಯಾಧಿ ಬಂದರೆ ನರಳು, ನಿನಗೆ ಯಾವುದೋ ಒಂದು ಕಾಯಿಲೆ ಬಂದಿದೆ, ಸ್ವಲ್ಪ ಗೋಳಾಡು, ತಪ್ಪೇನಿಲ್ಲ. ಬೇನೆ ಬಂದರೆ ಒರಲು, ಸಿಕ್ಕಾಬಟ್ಟೆ ನೋವಾಗ್ತಾ ಇದೆಯಪ್ಪ, ತಡ್ಕೊಳಕ್ಕಾಗ್ತಾಯಿಲ್ಲ, ಸ್ವಲ್ಪ ಕೂಗಾಡು, ತಡ್ಕೊಳಕ್ಕಾಗ್ತಾಯಿಲ್ಲ ಅಂತೇಳಿ. ಲಾಸ್ಟ್ ಏನಾದೀತು? ಕಡೆಗಾಗೋದು ಒಂದೇ ಒಂದಲ್ವಾ? ಜೀವ ಹೋಗುತ್ತಷ್ಟೇ. ಜೀವ ಹೋದರೆ ಸಾಯಿ, ಅದಕ್ಕ ದೇವರ ಅಂಗೇಕೆ ಅಂತೇಳಿ. ದೇವ್ರು ನನಗೆ ಹಿಂಗೆ ಕಷ್ಟ ಕೊಟ್ಟ, ದೇವ್ರು ಕೊಡಬಾರ್ದು ಅಂತ ಅರಕೆ ಹೊರೋದಾಗಲಿ, ದೇವ್ರಿಗೆ ಶಾಪ ಹಾಕೋದಾಗಲಿ, ಅಥವಾ ದೇವರಿಗೆ ವರ ಬಿಡೋದಾಗಲಿ ಯಾವುದು ಬೇಕಿಲ್ಲ. ಇದನ್ನು ಒಪ್ಗ, ಅದು ನಿಸರ್ಗದ ಸತ್ಯ ಅಂತೇಳಿ. ಕಾಯಿಲೆ ಅನ್ನೋದಿದೆಯಲ್ಲ, ಅಪಘಾತಗಳು ಅನ್ನೋದಿದೆಯಲ್ಲ, ಅವು ನಮ್ಮ ಕೈಲಿಲ್ಲ. ಅವು ನಿಸರ್ಗದ ಒಂದು ಕಾಂಟ್ರಿಬ್ಯೂಷನ್ ಅಷ್ಟೇ. ಅದನ್ನು ಕೂಡ ಒಂದು ಕೊಡುಗೆ ಅಂತ ತಿಳಿಸಿ ನೀನನ್ನು ಸ್ವೀಕಾರ ಮಾಡಬೇಕು ಅಂತ ಯಾವ ಮಾತನ್ನು ಹೇಳ್ತಾರೆ, ಆ ಮಾತಿಗೆ ಅನುಗುಣವಾಗಿ ಬದುಕಿದಂಥ ಒಪ್ಪಿತವಾದಂಥ ಸಾರ್ಥಕವಾದಂಥ ಜೀವನ ಖಚಿತವಾಗಿ ನಮ್ಮ ಶ್ರೀಕಂಠಪ್ಪನವರು ಮತ್ತು ಲಲಿತಮ್ಮನವ್ರದ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕಡೆಗೆ ಒಂದು ಮಾತು ಹೇಳ್ತಾರೆ ನಮ್ಮ ಜನಪದ ಗರ್ತಿ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದರೆ, ಮಂದಿಯ ಮಕ್ಕಳೊಳಗೆ ಚೆಂದಾಗಿ ಒಂದಿರಬೇಕಾ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿಯ ಬಾಯಾಗ ಇರಬೇಕಾ ಅಂತೇಳಿ. ಶ್ರೀಕಂಠಪ್ಪನವ್ರು ತೀರೋಗಿ ಈಗಾಗಲೇ 15 ವರ್ಷ ಆಗಿದೆ. ಆಶ್ಚರ್ಯ ಅಲ್ವಾ? ಇವತ್ತು ಮಂದಿ ಬಾಯಲ್ಲಿದ್ದಾರೆ, ಅಮ್ಮವರು ಕೂಡ ಮಂದಿ ಬಾಯಲ್ಲಿದ್ದಾರೆ. ಲೋಕದಾಗೆ ಇರೋ ತನಕ ಬೇಕಾಗಿ ಇರಬೇಕಾ, ಸಾಕಾಗಿ ಶಿವನ ಕರೆ ಬಂದಾಗ ಕಳಿಸೋಕೆ ಬರ್ತಾರೆ ಜನರೆಲ್ಲ ಅಂತೇಳಿ. ಇಡೀ ಜನ ಅವ್ರು ಕಳಿಸುವಾಗ ನೆನಪು ಮಾಡಿದ್ದು ಹೆಂಗೆ ಅಂದರೆ, ಅಣ್ಣ ಅಮ್ಮ ಇನ್ನಷ್ಟು ದಿವಸ ಇರಬೇಕಿತ್ತು ಕಣ, ಶ್ರೀಕಂಠಪ್ಪನವ್ರು ಇನ್ನಷ್ಟು ದಿವಸ ಇರಬೇಕಿತ್ತು ಕಣ ಅಂತಾರಲ್ಲ. ಇದು ಬದುಕಿನ ಸಾರ್ಥಕತೆಗೆ ಕೊಡ್ತಕ್ಕಂಥ ನಮ್ಮ ಜನಪದರ ಸರ್ಟಿಫಿಕೇಟ್, ಜನಪದರ ದೃಢೀಕರಣ ಅಂತೇಳಿ. ಅದರಂತೆ ಬಾಳಿ ಬದುಕಿದಂಥ ಲಲಿತಮ್ಮನವರಾಗಲಿ ಶ್ರೀಕಂಠಪ್ಪನವರಾಗಲಿ ಖಂಡಿತ ಅಲ್ಲಿ ಹೂತು ಬಂದಿಲ್ಲ. ನಾವು ಎರಡನ್ನೂ ಕೂಡ ಅಕ್ಕಪಕ್ಕ ಸಮಾಧಿ ಮಾಡಿದ್ದೀವಿ. ಅವಶ್ಯಕ ನಾನು ಡೆಫಿನೆಟಾಗಿ ಹೇಳ್ತೀನಿ, ಅವರಿಬ್ಬರನ್ನೂ ಅಲ್ಲಿ ಹೂತು ಬಂದಿಲ್ಲ, ಸಮಾಧಿ ಮಾಡಿ ಬಂದಿಲ್ಲ. ಮತ್ತೇನು ಮಾಡಿ ಬಂದಿದ್ದೀವಿ? ನಮ್ಮ ಕವಿ ಬೇಂದ್ರೆಯವರು ಒಂದು ಸೊಗಸಾದ ಮಾತು ಹೇಳ್ತಾರೆ, ಹೂತು ಬಂದಿದ್ದೀವಿ ಅಂತ ಅಂದಬೇಡ, ಸಮಾಧಿ ಮಾಡಿ ಬಂದಿದ್ದೀವಿ ಅಂತ ಅಂದಬೇಡ, ಮಣ್ಣು ಮಾಡಿ ಬಂದಿದ್ದೀವಿ ಅಂತ ಅಂದಬೇಡ, ಮತ್ತೇನು ಅನ್ನಬೇಕು? ಅವ್ರನ್ನಲ್ಲಿ ಬಿತ್ತಿ ಬಂದಿದ್ದೀವಿ, ನಾಳೆ ಬೆಳೀತಾರೆ ನೋಡು ಅಂತೇಳಿ. ಪ್ರಾಯಶಃ ಶ್ರೀಕಂಠಪ್ಪನವರು ಮತ್ತು ಲಲಿತಮ್ಮನವರಂಥ ಸಾತ್ವಿಕವಾದಂಥ ದಂಪತಿಗಳ ಮೌಲ್ಯಗಳನ್ನು ಆ ದೊಡ್ಡ ಮನೆ ಆ ರುದ್ರಭೂಮಿನಲ್ಲಿ ಬಿತ್ತಿ ಬಂದಿದ್ದೀವಿ. ಅವ್ರು ಬೆಳಿಬೇಕು. ಹೆಂಗೆ ಬೆಳಿಬೇಕು? ಮಕ್ಕಳು ಮುಖೇನ, ಮೊಮ್ಮಕ್ಕಳು ಮುಖೇನ, ಅವರೆಲ್ಲ ಆ ಮನೆಗಳಲ್ಲಿ ಆ ಮೌಲ್ಯಗಳನ್ನು ಮತ್ತೆ ಬೆಳೆಸ್ತಕ್ಕಂಥ ಬೆಳೆಗಳ ರೂಪದಲ್ಲಿ ಅದು ಬೆಳೀಲಿ. ಆ ಬೆಳೀತಕ್ಕಂಥ ರೀತಿಯಲ್ಲಿ ನಾವು ವ್ಯವಹರಿಸ್ತಕ್ಕಂಥದ್ದು, ನಾವು ಬಾಳ್ತಕ್ಕಂಥದ್ದೇ ಅವ್ರಿಗೆ ಅರ್ಪಿಸ್ಬೋದಾದಂಥ ದೊಡ್ಡ ಶ್ರದ್ಧಾಂಜಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಅವತ್ತು ಸಮಾಧಿಯಿಂದ ಬರಬೇಕಾದ್ರೆ ನಮ್ಮ ಅಶೋಕಣ್ಣರ ಮನೆಯವರು, ನಾಗರಾಜಣ್ಣವ್ರ ಮನೆಯವರು ಎಲ್ಲರೂ ಒಂದು ಮಾತು ಹೇಳೋಣ, ಹಂಗೆ ಮನೆಗೆ ಬಂದು ದೀಪ ನೋಡ್ಕೊಂಡು ಹೋಗೋಣ ಅಂತೇಳಿ. ಡೆಫಿನೆಟಾಗಿ ಯಾಕೆ ದೀಪ ನೋಡ್ಕೊಂಡೇ ಹೋದ್ವಿ. ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ, ಏನು ದೀಪ ನೋಡೋದ್ರ ಅರ್ಥ ಅಂದರೆ, ನೋಡಿ, ಅವ್ರ ಶರೀರನ ಭೌತಿಕವಾಗಿ ಸಮಾಧಿ ಮಾಡಿ ಬಂದಿದ್ದೀವಿ, ಅದರ ದಿವ್ಯ ಜ್ಯೋತಿ ಇದೆಯಲ್ಲ, ಆತ್ಮಜ್ಯೋತಿ ಇದೆಯಲ್ಲ, ಯಾವತ್ತೂ ಆರಿಲ್ಲ, ಯಾವತ್ತೂ ನಶಿಸಿ ಹೋಗಲ್ಲ. ಆ ಮನೆಗೆ ಬಂದು ನೋಡಿ ಬೇಕಾದ್ರೆ ಬೆಳಗ್ತಾ ಇದೆ, ಉರಿತಾ ಇದೆ ಅಂತೇಳಿ. ಇವತ್ತು ಕೂಡ ಅವರ ಜ್ಯೋತಿ ಅಂತಕ್ಕಂಥದ್ದು, ಆತ್ಮಜ್ಯೋತಿ, ದಿವ್ಯ ಜ್ಯೋತಿ ನಿರಂತರವಾಗಿ ಆ ಮನೆಯನ್ನು ಬೆಳಗಿಸ್ಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ, ಪ್ರಾಯಶಃ ಪೂಜ್ಯೋದಯರನ್ನು ಕರೆಸಿ ಈ ವಿಷಾದದ ಸಮಾರಂಭಕ್ಕೂ ಕೂಡ ಒಂದು ಧಾರ್ಮಿಕ ಸ್ಪರ್ಶ ಕೊಟ್ಟರಲ್ಲ ಅಶೋಕಣ್ಣ, ನಾಗರಾಜಣ್ಣ, ಈ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ಖಚಿತವಾಗಿ ಒಂದು ದೊಡ್ಡ ಸೆಲ್ಯೂಟ್. ಅದ್ರ ಜೊತೆಗೆ ಆಶಾಕಾರ ಹೇಳ್ದಂಗೆ ನಮ್ಮ ಚಂದನ್ನವರು ಅವ್ರನ್ನ ಕರೆಸಿ ಒಂದು ಸಂಗೀತದ ಸ್ಪರ್ಶ ಕೊಟ್ಟರೆ. ಮೊನ್ನೆಯಷ್ಟೇ ಚೀರ್ನಳ್ಳಿಗೆ ಅವ್ರನ್ನ ಕಳಿಸ್ಕೊಟ್ಟಿದ್ದೆ ಅಂತೇಳಿ. ತುಂಬ ಬೆಳೀತಾ ಇರ್ತಕ್ಕಂಥ ಗಾಯಕ ಅವರು, ಇಲ್ಲೇ ಬೇಲೂರವರು. ಸುಮಾರು ಇಲ್ಲಿವರೆಗೆ ಒಂದು 40-50 ಕಾರ್ಯಕ್ರಮ ಕೊಡಿಸಿದ್ದೀನಿ. ತುಂಬ ನಿಗರ್ವಿ ಗಾಯಕ ಅಂತೇಳಿ. ಅಂಥ ಗಾಯನದ ಮುಖೇನ ಆ ಬದುಕಿನ ಮೌಲ್ಯಗಳನ್ನು ತಿಳಿಸ್ತಕ್ಕಂಥ ಅದ್ಭುತವಾದಂಥ ಸಿರಿಕಂಠದ ಗಾಯಕನ ಕರೆಸಿ ಇದಕ್ಕೊಂದು ಗಾಯನದ ಸ್ಪರ್ಶ ಕೊಡಿಸಿದ್ದೀರಾ. ಬಸಲಿಂಗಪ್ಪನವರಂಥವ್ರು ನಮ್ಮಂತರ ಕರೆಸಿ ಇದಕ್ಕೊಂದು ವೈಚಾರಿಕವಾದ ಸ್ಪರ್ಶ ನೀಡುವ ಮುಖೇನ ಶ್ರೀಕಂಠಪ್ಪನವರು ಮತ್ತು ಲಲಿತಮ್ಮನವರ ಈ ಸಂಸ್ಮರಣೆ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಜರುಗಿದೆ.
ಅತ್ಯಂತ ಸಾರ್ಥಕಗೊಂಡಿದೆ ಅಂತಕ್ಕಂಥ ಖುಷಿಯ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಾಯಶಃ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ನೀಡಲಿ. ಅವರ ಅಗಲುವಿಕೆಯಿಂದ ನಿಮಗೇನು ನೋವಾಗಿದೆಯಲ್ಲ ಆ ನೋವಲ್ಲಿ ನಮ್ಮದು ಕೂಡ ಒಂದು ಸಮಪಾಲಿದೆ ಅಂತಕ್ಕಂಥ ಸಾಂತ್ವನದ ಮಾತುಗಳನ್ನು ಸಾಂಕೇತಿಕವಾಗಿ ಹೇಳಿ ಮತ್ತೊಮ್ಮೆ ಆ ಪೂಜ್ಯದ್ವಯರಿಬ್ಬರಿಗೂ ಶ್ರೀಕಂಠಪ್ಪನವರು ಮತ್ತು ಲಲಿತಮ್ಮನವರ ಆಶೀರ್ವಾದ ಅವ್ರ ಮನೆ ಮೇಲೆ, ಇಡೀ ಸಮಾಜದ ಮೇಲೆ, ಅವರ ಪ್ರೀತಿಯಿಂದ ಒಪ್ಪಿದಂಥ ಎಲ್ಲ ಬಂಧು ಬಾಂಧವರ ಮೇಲೆ ಇರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ನಾನು ಮಾತಿ ಮಂಗಳಾಡ್ತೇನೆ. ನಮಸ್ಕಾರ.